ಶೃಂಗೇರಿ ಕ್ಷೇತ್ರದ ಅಂಚೆ ಮತ ಎಣಿಕೆ ಕಾರ್ಯ ಬಹುತೇಕವಾಗಿ ಅಂತ್ಯಗೊಂಡಿದೆ. ಮರುಮತ ಎಣಿಕೆಯಲ್ಲಿ ಕೈ ಅಭ್ಯರ್ಥಿ ರಾಜೇಗೌಡ ಗೆಲುವನ್ನ ಸಾಧಿಸಿದ್ದಾರೆ, ಗೆದ್ದು ಬೀಗಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಡಿಎನ್ ಜೀವರಾಜ್ಗೆ ಮತ್ತೆ ಇದು ಮುಖಭಂಗ. ಶೃಂಗೇರಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಸಂಭ್ರಮಾಚರಣೆ ಮನೆ ಮಾಡಿದೆ. ಐಡಿಎಸ್ಟಿ ಕಾಲೇಜು ಬಳಿ ಕಾರ್ಯಕರ್ತರ ಸಂಭ್ರಮ. ಮರು ಎಣಿಕೆಯಲ್ಲಿ ಟಿಡಿ ರಾಜೇಗೌಡ ಗೆಲುವಿನ ಹಿನ್ನೆಲೆ ಈಗಾಗಲೇ ಅಭಿಮಾನಿಗಳಾಗಿರ್ಬೋದು, ಕಾರ್ಯಕರ್ತರಾಗಿರ್ಬೋದು ಎಲ್ಲರೂ ಕೂಡ ಪಟಾಕಿಯನ್ನ ಸಿಡಿಸಿ ಸಿಹಿಯನ್ನ ಹಂಚಿ ಸಂಭ್ರಮವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ರಾಜೇಗೌಡ ಅಭಿಮಾನಿಗಳು ಕಾಂಗ್ರೆಸ್ ಕಾರ್ಯಕರ್ತರಿಂದ ಸಖತ್ ಡ್ಯಾನ್ಸ್ ಅನ್ನ ಕೂಡ ಮಾಡಲಾಗಿದೆ. ಕಾರ್ಯಕರ್ತರ ಜೊತೆ ಸ್ಟೆಪ್ ಹಾಕಿದ್ದಾರೆ ಮಾಜಿ ಎಂಎಲ್ಸಿ ಗಾಯತ್ರಿ ಶಾಂತೇಗೌಡ. ನೋಡಿ, ಇವತ್ತು ಶೃಂಗೇರಿ ಕ್ಷೇತ್ರದ ಅಂಚೆ ಮತ ಎಣಿಕೆ ಕಾರ್ಯ ಬಹುತೇಕವಾಗಿ ಅಂತ್ಯಗೊಂಡಿರುವಂತದ್ದು. ಮರುಮತ ಎಣಿಕೆ ಆಗಿತ್ತು. ಆ ಎಣಿಕೆ ಕಾರ್ಯಕ್ರಮದಲ್ಲಿ ಆ ಎಣಿಕೆಯಲ್ಲಿ ಕೈ ಅಭ್ಯರ್ಥಿ ರಾಜೇಗೌಡಗೆ ಈಗ ಜಯವನ್ನ ಸಾಧಿಸಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಡಿಎನ್ ಜೀವರಾಜ್ಗೆ ಮತ್ತೆ ಭಾರಿ ಮುಖಭಂಗ ಆಗಿರುವಂತದ್ದು. ಒಂದ್ ಕಡೆ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀವಿ. ಅವರ ಅಭಿಮಾನಿಗಳಾಗಿರ್ಬೋದು, ಕಾರ್ಯಕರ್ತರಾಗಿರ್ಬೋದು ಎಲ್ಲರೂ ಕೂಡ ಜಮಾಯಿಸಿ ಯಾವಾಗ ಗೆದ್ದು ಬೇಗಿದ್ರು ಅಂತ ಹೇಳಿ ಗೊತ್ತಾಯ್ತು. ಇಮಿಡಿಯೇಟ್ಲಿ ತತ್ಕ್ಷಣವಾಗಿ ಸ್ಥಳಕ್ಕೆ ಆಗಮಿಸಿ ಅಭಿಮಾನಿಗಳಿಂದ ಸಖತ್ ಡ್ಯಾನ್ಸ್ ಅನ್ನ ಕೂಡ ಹಾಕಲಾಗ್ತಾ ಇದೆ. ಪಟಾಕಿಯನ್ನ ಸಿಡಿಸಿ ಸಿಹಿಯನ್ನ ಹಂಚಿ ಸಂಭ್ರಮ ಕೂಡ ಮನೆ ಮಾಡಿರುವಂಥದ್ದು. ಬಿಜೆಪಿ ಅಭ್ಯರ್ಥಿ ಗೆಲ್ಲುವಂತಹ ನಿರೀಕ್ಷೆ ಇತ್ತು, ಎಲ್ಲ ಒಂದ್ ಕಡೆ ಭಾವಿಸಿದ್ರು ಕೂಡ ಹೌದು. ಯಾಕಂತಂದ್ರೆ ನಾವೇ ಗೆದ್ದು ಬೀಳ್ತೀವಿ ಅನ್ನುವಂತಹ ಲೆಕ್ಕಾಚಾರದಲ್ಲಿದ್ರು. ಆದ್ರೆ ಶತಾಯಗತಾಯವಾಗಿ ಈಗ ಶೃಂಗೇರಿ ಕ್ಷೇತ್ರದ ಅಂಚೆ ಮತ ಎಣಿಕೆ ಕಾರ್ಯ ಬಹುತೇಕವಾಗಿ ಅಂತ್ಯಗೊಂಡಿದೆ. ಈಗಾಗಲೇ ರಿಸಲ್ಟ್ ಕೂಡ ಹೊರಬಿದ್ದಿದೆ. ಈ ಮರುಮತ ಎಣಿಕೆಯಲ್ಲಿ ಕೈ ಅಭ್ಯರ್ಥಿ ಆಗಿರುವಂತಹ ರಾಜೇಗೌಡ ಗೆದ್ದು ಬೀಗಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಆಗಿರುವಂತಹ ಡಿಎನ್ ಜೀವರಾಜ್ಗೆ ಈಗ ಮತ್ತೆ ಭಾರಿ ಹಿನ್ನಡೆ ಆಗಿದೆ, ಭಾರಿ ಮುಖಭಂಗ ಆಯಿತು. ಯಾವಾಗ ರಾಜೇಗೌಡ ಅವರು ಗೆದ್ದು ಬೇಗಿದ್ರು ಅಂತ ಹೇಳಿ ಅವರ ಅಭಿಮಾನಿಗಳಿಗಾಗಿರ್ಬೋದು, ಹಾಗೆ ಕಾಂಗ್ರೆಸ್ನ ಕಾರ್ಯಕರ್ತರಿಗಾಗಿರ್ಬೋದು ಎಲ್ರಿಗೂ ಆ ವಿಷಯ ತಿಳಿತಾ ಇದ್ದಂತೆ ಈ ಐಡಿಎಸ್ ಕಾಲೇಜಿನ ಮುಂಭಾಗ ಬಂದ್ಬಿಟ್ಟು ಈಗ ಭರ್ಜರಿ ಆದಂತಹ ಸ್ಟೆಪ್ಸ್ ಕೂಡ ಹಾಕ್ತಿದ್ದಾರೆ. ಎಲ್ಲ ಒಂದು ಕಡೆ ಖುಷಿಯನ್ನ ಕೂಡ ವ್ಯಕ್ತಪಡಿಸ್ತಿದ್ದಾರೆ. ಕಾರ್ಯಕರ್ತರ ಸಂಭ್ರಮ ಕೂಡ ಮನೆ ಮಾಡಿದೆ. ಮರು ಎಣಿಕೆಯಲ್ಲಿ ಟಿಡಿ ರಾಜೇಗೌಡ ಗೆಲುವಿನ ಹಿನ್ನೆಲೆ ರಾಜೇಗೌಡ ಅವರ ಅಭಿಮಾನಿಗಳು, ಕಾಂಗ್ರೆಸ್ ಕಾರ್ಯಕರ್ತರಿಂದ ಭರ್ಜರಿಯಾದಂತಹ ಸ್ಟೆಪ್ಸ್ ಹಾಕಲಾಗ್ತಾ ಇದೆ.